ಕೃಷ್ಣಾ ಮೇಲ್ದಂಡೆ 3ನೇ ಹಂತದ ಯೋಜನೆಯಿಂದ ಮುಳುಗಡೆಯಾಗಲಿರುವಂತಹ ತಮ್ಮ ಭೂಮಿಗೆ ಸೂಕ್ತ ಪರಿಹಾರ ಘೋಷಿಸಿದ ಜಿಲ್ಲಾ ಉಸ್ತುವಾರಿ ಸಚಿವ ಆರ್.ಬಿ. ತಿಮ್ಮಾಪುರ ಅವರನ್ನ ಮುಧೋಳದ ರೈತರು ಎತ್ತಿನ ಬಂಡಿಯಲ್ಲಿ ಮೆರವಣಿಗೆ ನಡೆಸಿ ಗೌರವಪೂರ್ವಕವಾಗಿ ಅಭಿನಂದಿಸಿದರು. ಈ ಐತಿಹಾಸಿಕ ತೀರ್ಮಾನಕ್ಕೆ ಸಂತಸಗೊಂಡಂತಹ ರೈತರು ದಾರಿಯುದ್ದಕ್ಕೂ ಪಟಾಕಿ ಸಿಡಿಸಿ ಹೂವಿನ ಹಾರ ಹೊದಿಸಿ ಅಭಿನಂದಿಸಿದ್ರು. ಹಾಗೆಯೇ ಸಚಿವರ ಮೇಲಿನ ಒಂದು ಪ್ರೀತಿಗೆ ಈ ರೀತಿಯಾಗಿ ಮಾಡಲಾಗಿದೆ. ಹಾಗೆ ಅಲ್ಲಲ್ಲಿ ರೈತ ಬೆಳೆದಂತ ಹಣ್ಣು, ಎಳೆನೀರು ಇತ್ಯಾದಿಯನ್ನ ನೀಡಿ ಕೃತಜ್ಞತೆಯನ್ನ ವ್ಯಕ್ತಪಡಿಸಿದ್ರು. ತಾನು ಗಳಿಸಿದಂತ ಆಸ್ತಿ, ತನ್ನ ತಂದೆ ಆಸ್ತಿ, ಅದನ್ನು ಮಾರುತ್ತಿಲ್ಲ, ಅದ್ರ ಮೇಲೆ ಲೋನ್ ತೆಗೆಯಂಗಿಲ್ಲ. ಅವನು ಏನ್ ಮಾಡಬೇಕು, ಕಷ್ಟ ಕಾರ್ಪಣ್ಯ ಬಂದಾಗ ಏನ್ ಮಾಡ್ಬೇಕಂತ ಹೇಳಿ 35 ವರ್ಷ ಸತತ ತೊಂದರೆಯಲ್ಲಿರ್ತಕ್ಕಂಥ ರೈತ ಇವತ್ತು ನಿಟ್ಟುಸಿರು ಬಿಡುವ ರೀತಿಯಲ್ಲಿ ಇವತ್ತು ತೀರ್ಮಾನ ಆಗ್ತದೆ. ಏನ್ ತೀರ್ಮಾನ ಆಗ್ತಿದೆ ಅಂದ್ರೆ, ಮುಳುಗಡೆ ಪ್ರದೇಶವನ್ನ 3 ವರ್ಷದಲ್ಲಿ ಸಂಪೂರ್ಣವಾಗಿ ಹಣ ಕೊಟ್ಟು ಪರ್ಚೇಸ್ ಮಾಡೋದು, ಇಲ್ಲ ಕನ್ಸೆಂಟ್ ತಗೊಳ್ಳೋದು. ಇದು ನಮಗೆ ಇಂಥ ಖುಷಿ ತರ್ತಕ್ಕಂಥದ್ದಲ್ಲ. ಅಲ್ಲಿ ತಾವು ತಿಳ್ಕೋಬೇಕು ಮುನ್ನಡೆ. ಅದಕ್ಕೆ ನಾನು ಇಷ್ಟೇ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಒಣ ಬೇಸಾಯಕ್ಕೆ 30 ಲಕ್ಷ, ನೀರಾವರಿಗೆ 40 ಲಕ್ಷ ಕೊಡ್ಬೇಕಂತ ಹೇಳಿ